ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ವೆಲ್ಕಮ್ ಟು ಲೋಕಲ್ ಏಜೆಂಟ್ಸ್. ಇವತ್ತು ಏನಪ್ಪ ಅಂದರೆ ವಿಡಿಯೋ ಮಾಡ್ತಿರೋ ಉದ್ದೇಶ, ವಿಡಿಯೋ ಮಾಡಿಬಿಟ್ಟು ತುಂಬ ದಿವಸ ಆಯಿತು. ನಾನು ಸ್ವಲ್ಪ ಜಾಸ್ತಿ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಇವತ್ತು ನಮಗೆ ಕಲ್ಯಾಣದುರ್ಗದಿಂದ ಒಬ್ಬರು ಟೊಮೊಟೊ ಕಸ್ಟಮರ್ ಬಂದಿದ್ರು. ಯೂಟ್ಯೂಬ್ ಮುಖಾಂತರ ಕಾಂಟ್ಯಾಕ್ಟ್ ಆದರು. ಅವರು ಫೋನ್ ಮಾಡಿ ತಿಳ್ಕೊಂಡ್ರು ಕಡ್ಡಿ ರೇಟು ಯಾವ ಥರ ಇದೆ, ಏನಿದೆ ಅಂತ ತಿಳ್ಕೊಂಡ್ರು. ನಾವೆಲ್ಲ ಹೇಳಿದ್ವಿ ಈ ಥರ ರೇಟ್ ಇದೆ, ಈ ಥರ ಡಿಕ್ರೀಸ್ ಆಗಿದೆ ಈ ಮಂತ್ ಅಂತ ಹೇಳಿದ್ವಿ. ಬಟ್ ಏನಪ್ಪ ಅಂದರೆ ಮೊನ್ನೆ ಮಂತ್ ನಾವು ಕಂಪೇರ್ ಮಾಡಿದ್ರೆ ಈ ಕಡ್ಡಿ ನೋಡಿ, ಈ ಕಡ್ಡಿ ಬಂದುಬಿಟ್ಟು ಮೊನ್ನೆ ಮಂತು 16 ರೂಪಾಯಿ ಇತ್ತು. ಹಿಂದಿನ ತಿಂಗಳು ಮಾತ್ರ ಈ ಕಡ್ಡಿ 16 ರೂಪಾಯಿ ಇತ್ತು. ಪ್ರೆಸೆಂಟ್ ಈಗ ಏನಾಗಿದೆ ಅಂದರೆ ಈ ಕಡ್ಡಿ ನಮಗೆ 12 ರೂಪಾಯಿಗೆ ಡಿಕ್ರೀಸ್ ಆಗಿದೆ. ಅಂದರೆ ಇವಾಗ ಆನ್ ಸೀಸನ್ ನಮಗೆ ಅದರಿಂದ 12 ರೂಪಾಯಿ ಕೊಡ್ತಿದ್ದೀವಿ. ಈಗ ನಿಮಗೆ ಯಾರನ್ನ ದೊಡ್ಡ ರೈತರು ಒಂದು 10,000 ಕಡ್ಡಿ ಏನಾದ್ರು ಬೇಕಂದರೆ ಫಸ್ಟೇ ಆರ್ಡ್ ಕೊಟ್ಬಿಟ್ರೆ ನಿಮಗೆ 10,000 ಕಡ್ಡಿ ಮೇಲೆ 40,000 ಸೇವಿಂಗ್ ಆಗುತ್ತೆ. ಮತ್ತು ನಿಮಗೆ ಈ ಟೈಮಲ್ಲಿ ಬಂದರೂ ಲೇಬರ್ ಕಾಸ್ಟ್ ಎಲ್ಲ ಕಡಿಮೆ ಇರುತ್ತೆ. ಈ ಡಬಲ್ ಕಡ್ಡಿ ಯಾವ ರೀತಿ ಆಗಬೇಕಂದ್ರೆ, ಯಾವುದೇ ಡಬಲ್ ಕಡ್ಡಿ ಆಗಲಿ ನೀವು ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದಾಗ ನಮಗೆ ಡಬಲ್ ಕಡ್ಡಿ ಅನ್ನೋದು ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬರುತ್ತೆ. ಅದರಿಂದ ಎಷ್ಟೇ ಬೆಳೆ ಆದರೂ ವೆಯ್ಟ್ ಎಲ್ಲ ಚೆನ್ನಾಗಿ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಕೆಲವು ಇದೇ ಕಡ್ಡಿ ಸಿಂಗಲ್ ಹಾಕ್ತಾರೆ. ಈ ಸಿಂಗಲ್ ಹಾಕೋದು ಅಷ್ಟೊಂದು ಸೂಕ್ತ ಅಲ್ಲ. ಯಾಕಂದರೆ ಸಿಂಗಲ್ ಹಾಕಿದ್ರೆ ಇದು ವೆಯ್ಟ್ ಜಾಸ್ತಿ ತಡೆಯೋಕ್ಕಾಗಲ್ಲ. ಅದರಿಂದ ಯಾರೇ ಆಗಲಿ ನಾನು ರೈತರಿಗೆ ಸಜೆಸ್ಟ್ ಮಾಡೋದಂದರೆ ಈ ಥರ ಹಾಕಿ. ಕೆಲವ್ರಿಗೆ ಯಾರೋ ರೇರ್ ಆಗಿ ಕೆಲವ್ರಿಗೊಬ್ಬೊಬ್ರಿಗೆ ಗೊತ್ತಿರಲ್ಲ ಯಾವ ಥರ ಕಡ್ಡಿ ಯೂಸ್ ಮಾಡಬೇಕು ಅಂತ. ಈ ಕಡ್ಡಿ ನಿಮ್ಗೆ ಡಬಲ್ ಕಡ್ಡಿ ಏನೇನು ಯೂಸ್ ಆಗುತ್ತೆ, ಟೊಮೊಟೊಗೆ ಯೂಸ್ ಆಗುತ್ತೆ, ಮತ್ತು ಹೂವಿನ ಗಿಡ ಯೂಸ್ ಆಗುತ್ತೆ, ಇಲ್ಲ ಕೆಲವರು ಬಜ್ಜಿಗೆ ಹಾಕ್ಬೇಕಂದ್ರೆ ಬಜ್ಜಿಗೂ ಯೂಸ್ ಆಗುತ್ತೆ. ಆ ಥರ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ದಪ್ಪ ಕಡ್ಡಿ ತೋರಿಸ್ತೀನಿ. ಇಲ್ಲಿ ದಪ್ಪ ಕಡ್ಡಿ ತೋರಿಸ್ತೀನಿ. ಯಾವ ರೀತಿ ಈ ರೀತಿ ಕಡ್ಡಿ ನೋಡ್ತಿದ್ರಲ್ಲ, ಎಲ್ಲ ಈ ದಪ್ಪ ಕಡ್ಡಿ ಇದು ಹಿಂದೆ ತಿಂಗಳು ಬಂದ್ಬಿಟ್ಟು ಒಂದು 2 ಮಂತ್ಸ್ ಬ್ಯಾಕ್ ಬಂದ್ಬಿಟ್ಟು ಇದು 26, 27, 28ವರೆಗೂ ಹೋಗಿದೆ. ಯಾಕಂದರೆ ಸೀಸನ್ ಬಂದಾಗ ರೇಟ್ ನಮ್ಗೆ 20 ಇರೋದು 30 ಆಗ್ಬೋದು, 25 ಆಗ್ಬೋದು. ಕಾಸ್ಟ್ ಅನ್ನೋದು ಒಂದೇ ರೇಟಲ್ಲಿ ಡಿಪೆಂಡ್ ಆಗಿರಲ್ಲ. ಸೀಸನ್ ವೈಸು ರೈಸ್ ಆಗುತ್ತೆ ಕಾಸ್ಟ್ ಮಾತ್ರ. ಅನ್ ಸೀಸನಲ್ಲಿ ಈ ತಿಂಗಳು ಬಂದು ಇದು ನಮಗೆ 22 ರೂಪಾಯಿಗೆ ಕೊಡ್ತಿದ್ವಿ. 22, 23 ರೂಪಾಯಿವರೆಗೂ ಕೊಡ್ತಾ ಇದ್ದೀವಿ. ಇದು ದಪ್ಪ ಕಡ್ಡಿ ಸಿಂಗಲ್ ಕಡ್ಡಿ. ಟೊಮೊಟೊಗಾಗಲಿ ಕೆಲವು ಬೆಳೆಗೆಲ್ಲ ಇದು ಸಿಂಗಲ್ ಕಡ್ಡಿ ಹಾಕೋಬೋದು. ಟೊಮೊಟೊಗೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ ಕಡ್ಡಿ ಮಾತ್ರ. ನೆಕ್ಸ್ಟ್ ಬಂದುಬಿಟ್ಟು ಈ ಕಡ್ಡಿ. ಇದು ಬಂದು ತುಂಬ ಲೆಂತ್ ಇದೆ, ಕಟ್ ಮಾಡಬೇಕಾಗಿತ್ತು, ಜಾಸ್ತಿ ಲೆಂತ್ ಇದೆ ಇದು. ಇದು ಬಂದುಬಿಟ್ಟು ನಿಮಗೆ ಬಾಳೆಗುಡ್ಡೆಗೆ ಯೂಸ್ ಮಾಡ್ಬೋದು. ಬಾಳೆಗುಡ್ಡೆಗೆ ನಿಮಗೆ ಇದು 40 ರುಪೀಸು, 38 ರುಪೀಸ್ ಸಿಗುತ್ತೆ ನಿಮಗೆ ಒಂದು ಪೀಸ್, ಸಿಂಗಲ್ ಪೀಸು. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ದಪ್ಪ ಇರುತ್ತೆ, ಗೂಟ ಥರ ಇದು. ಬಾಳೆ ಗಿಡ ಎಷ್ಟೇ ವೆಯ್ಟ್ ಆದರೂ ಬಿಡೋಲ್ಲ. ತುಂಬ ಲೆಂತ್. ಹೀರೆಕಾಯಿ ಚಪ್ರ ಆಗಲಿ, ಇಲ್ಲ ಹಾಗಲಕಾಯಿ ಚಪ್ರ ಆಗಲಿ, ಇಲ್ಲ ಚಪ್ರ ಈ ಥರ ಯೂಸ್ ಮಾಡೋದು ಏನೇ ಆಗಲಿ ಚಪ್ರಕ್ಕೆ ಯೂಸ್ ಮಾಡ್ಕೋಬೋದು. ಕೆಲವರು ದ್ರಾಕ್ಷಿಗೆ ರೈತರು ತಗೊಂಡು ಹೋಗ್ತಾರೆ, ಯಾಕಂದರೆ ಸೈಡಲ್ಲಿ ಆಗಬೇಕಲ್ವಾ. ಅದಕ್ಕೆ ತುಂಬ ಸ್ಟ್ರೆಂತ್ ಇರುತ್ತೆ, ದಪ್ಪನೂ ಇರುತ್ತೆ, ಲೆಂತು ಇರುತ್ತೆ. ಅದರಿಂದ ಇದು ಒಳ್ಳೆ ಸೂಕ್ತ. ಚಪ್ರ ಮಾತ್ರ ಯೂಸ್ ಮಾಡ್ಬೋದು. ಮತ್ತು ಟೊಮೊಟೊಗೂ ನೀವು ಡಬಲ್ ಕಡ್ಡಿ ಹಾಕಿದಾಗ ಕೆಲವರು ರೈತರಿಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ತುಂಬ ಜನ ಹಾಕಲ್ಲ ಈ ಕಡ್ಡಿ. ಇದು ಎಲ್ಲ ಹಾಕ್ಬೇಕಂದ್ರೆ ಸೆಂಟ್ರಲ್ಲಿ ಒಂದು 2-3 ಹಾಕಬೇಕು ಈ ದಪ್ಪ ಕಡ್ಡಿ. ಆನಂತರ ಲಾಸ್ಟು ಲೈನು ಎಡ್ಜ್ ಇರುತ್ತಲ್ಲ, ಲಾಸ್ಟ್ ಎಂಡಿಂಗ್ ಆಗುತ್ತಲ್ಲ, ಎಂಡಿಂಗಲ್ಲಿ ಒಂದು 2 ಕಡ್ಡಿ ಹಿಂಗೆ ಈ ಥರ ಏನು ಕಡ್ಡಿ ಆಪೋಸಿಟ್ ಕೊಡ್ತೀರಲ್ಲ, ಹಿಂಗೆ ವಾಲ್ಸ್ಬಿಟ್ಟು ಆ ಥರ ಕೊಟ್ಟರೆ ನಿಮಗೆ ಮಳೆ ಗಾಳಿ ಎಷ್ಟೇ ಬಂದರೂ ಸೆಂಟ್ರಿರೋ ಕಡ್ಡಿ, ದಪ್ಪ ಕಡ್ಡಿ ಮತ್ತು ಈ ಲಾಸ್ಟಲ್ಲಿ ಹಾಕಿರ್ತೀವಲ್ಲ ಇದು ದೊಡ್ಡ ಕಡ್ಡಿ ನಮಗೆ ಕಡಕ್ಕೆ ಬಿಡೋಲ್ಲ, ತುಂಬ ಸ್ಟ್ರೆಂತಾಗಿ ಹಿಡ್ಕೊಳುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇದು ಬಂದು ಸಿಂಕ್ಲರ್ ಕಡ್ಡಿ. ಈ ಸಿಂಕ್ಲರ್ ಕಡ್ಡಿ ನಮಗೆ ಇದೆಲ್ಲ ಹಿಂದೆ ತಿಂಗಳು 5 ರುಪೀಸ್ ಇತ್ತು. ಇದು ಕಾಸ್ಟು 5 ರುಪೀಸ್. ಅದೇ ಈ ತಿಂಗಳು ಬಂದರೆ ಒಂಚೂರು ಸೀಸನ್ ಕಡಿಮೆ ಆಗಿದ್ದರಿಂದ 3 ರೂಪಾಯಿಗೆ ಸಿಗುತ್ತೆ. ಇದು ಈ ಕಡ್ಡಿ 2 ರೂಪಾಯಿ ಡಿಕ್ರೀಸ್ ಆಗಿದೆ. ಯಾಕಪ್ಪ ಅಂದರೆ ಸೀಸನ್ ಕಡಿಮೆ ಆಗಿದೆ ಅಂದರೆ, ಸೀಸನ್ ಅಂತ ಹೇಳೋಕ್ಕಾಗಲ್ಲ ನಮಗೆ. ಇವಾಗ ನೋಡ್ಬೋದು ಸಿಕ್ಕಾಪಟ್ಟೆ ಕಡ್ಡಿ ಇದೆ. ಈ ಸುತ್ತು ನೋಡ್ಬೋದು, ಅಲ್ಲೊಂದು ಲೋಡಿದೆ, ಇಲ್ಲೊಂದು ಲೋಡಿ, ಸಿಕ್ಕಾಪಟ್ಟೆ ಕಡ್ಡಿ ಇದೆ. ಯಾಕಂದರೆ ನಮಗೂ ಒಂಚೂರು ಕಡ್ಡಿ ಎಚ್ಚೆತ್ತುವಾಗಿ ಸಿಗ್ತಿದೆ. ಕಡ್ಡಿ ಜಾಸ್ತಿ ಸಿಗೋದ್ರಿಂದ ನಾವು ಕಡಿಮೆ ಪ್ರೈಸ್ ಕೊಡ್ಬೋದು. ಒಂದು ಸತಿ ಡಿಮ್ಯಾಂಡ್ ಆದಾಗ ನಮಗೂ ಒಂಚೂರು ಖರ್ಚು ಜಾಸ್ತಿ ಬರುತ್ತೆ, ಮತ್ತು ಕಡ್ಡಿ ಸಿಗೋಲ್ಲ. ಅದರಿಂದ ನಾವು ಒಂಚೂರು ರೇಟು ಡಿಕ್ರೀಸ್ ಮಾಡಿ ತೋಪ್ ತೊಗೊಂಡೋಗೆಲ್ಲ ನಮಗೂ ಜಾಸ್ತಿ ಡಿಮ್ಯಾಂಡ್ ಇದ್ದಾಗ ಏನು ಮಾಡ್ತಾರೆ ಅಂದರೆ ತೋಪ್ ಅನ್ನೋದು ಕಾಸ್ಟ್ ಜಾಸ್ತಿ ಮಾಡ್ತಾರೆ, ಬೆಲೆ ಜಾಸ್ತಿ ಹೇಳ್ತಾರೆ. ಅಂದಾಗ ನಮಗೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೂ ರೈತರಿಗೆ ಕೊಡೋಕ್ಕೂ ನಮ್ಗೆ ಕಡಿಮೆ ಆಗೋಲ್ಲ. ಆ ಪ್ರೈಸ್ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೂ ಆ ಪ್ರೈಸಲ್ಲೇ ಕೊಡಬೇಕು. ಅದರಿಂದ ಇವಾಗ ನಮಗೆ ಸೀಸನ್ ಕಡಿಮೆ ಇರೋದ್ರಿಂದ ಕೆಲವೊಂದು ತೋಪುಗಳು ಅಷ್ಟೇ ಕಡಿಮೆ ಕಾಸ್ಟಲ್ಲಿ ಕೊಡ್ತಾರೆ. ಅದರಿಂದ ನಿಮಗೂ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ನೋಡಿರಿ, ಇದು ಅಷ್ಟೇ. ಕೆಲವರು 5 ಎಕರೆ 10 ಎಕರೆ ಹೂವಿನ ಗಿಡ ಹಾಕ್ತೀರಾ ಅಂಥವ್ರಿಗೆ ಒಂದು 2 ರುಪೀಸ್ ಡಿಕ್ರೀಸ್ ಅಂದರೆ ಒಂದು 20,000 15,000 ಆ ಥರ
ಉಳ್ಕೊಳ್ಳುತ್ತೆ ಆ ಕಡ್ಡಿಯಲ್ಲಿ. ಯಾಕಂದರೆ ಅವಾಗ ಹೇಳಿದ್ನಿ ಒಂದು 16 ರೂಪಾಯಿ ಇದೆ ಅಂತ ಕಡ್ಡಿ ಹೇಳಿದೆ ಕಾಸ್ಟು. ಆ ಕಡ್ಡಿ ಬಂದುಬಿಟ್ಟು ಈಗ ಪ್ರೆಸೆಂಟ್ ಏನಾಗಿದೆ ಅಂದರೆ ನಮಗೆ 12 ರೂಪೀಸ್ ಇದೆ. ಒಂದು 20,000 ಕಡ್ಡಿ ಅಂದಾಗ ನಿಮಗೆ 10,000 ಕಡ್ಡಿಗೆ 40,000 ಸೇವ್ ಆಗುತ್ತೆ. ಅದೇ ನಿಮಗೆ 20,000 ಕಡ್ಡಿ ಅಂದರೆ 80,000 ಸೇವ್ ಆಗುತ್ತೆ. 1 ಲ್ಯಾಕ್ ಸೇವ್ ಮಾಡ್ದಂಗೆ ಆಗುತ್ತೆ ಈ ಟೈಮಲ್ಲಿ ಬಂದರೆ ದೊಡ್ಡ ರೈತರು. ಯಾರೇ ಆಗಿರಲಿ ದೊಡ್ಡ ರೈತರು ಈ ಟೈಮಲ್ಲಿ ಬಂದರೆ ಒಂಚೂರು ಕಡಿಮೆ ಕಾಸ್ಟಲ್ಲಿ ಕೊಡ್ತೀವಿ. ಅದು ಬಿಟ್ಟರೆ ನೋಡ್ಬೋದು ಇನ್ನೂ ಸಿಕ್ಕಾಪಟ್ಟೆ ಕಡ್ಡಿ ಇದೆ. ಈ ಕಡ್ಡಿ ಎಲ್ಲ ಇವತ್ತು ಆಗೋಗುತ್ತೆ. ಯಾಕಂದರೆ 20,000 ಕಡ್ಡಿ ತುಂಬಬೇಕು. ಅದರಿಂದ ಅವರು ಪಾರ್ಟಿ ಬೆಂಗಳೂರಲ್ಲಿದ್ದಾರೆ, ಇನ್ನೂ ಬರಲಿಲ್ಲ. ಸರ್ ಹೇಳಿದ್ರು ಏನೋ ಬ್ಯುಸಿ ಇದ್ದೀನಿ ಅಂತ. ನೋಡಿರಿ ಇಲ್ಲಿ ಕ್ಯಾಂಡ್ರ್ ಒಂದಿದೆ, ಕ್ಯಾಂಡ್ರ್ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಕ್ಯಾಂಡ್ರ್ ಇದೆ, ಬರ್ತಿದೆ ಅಂತ ಈಗ ಕ್ಯಾಂಡ್ರು. 2 ಕ್ಯಾಂಡ್ರಿಗೆ ಲೋಡ್ ಮಾಡೋದು. ಇದ್ರಿಗೊಂದು 10,000, ಅದ್ರಿಗೊಂದು 10,000, ಟೋಟಲ್ 2 ಸೇರಿ 20,000. ಸರ್ ಅವ್ರಿಗೆ ನಾವು ಕಲ್ಯಾಣದುರ್ಗಕ್ಕೆ ನಾವೇ ಕಳಿಸ್ಕೊಡ್ತಿದ್ದೀವಿ. ಸರ್ ಬರ್ತಾರೆಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಬರ್ಬೋದು ಅನ್ಕೊಂಡಿದ್ದೀವಿ ಮೇ ಬಿ ನಾವು. ನೋಡಿ ಈ ಕಡ್ಡಿ ಬಂದುಬಿಟ್ಟು ಸಿಂಗಲ್ ಕಡ್ಡಿ ಏನಂದರೆ ನಿಮಗೆ ಕೆಲವು ಡಬಲ್ ಕಡ್ಡಿ ಹಾಕೋದು, ಸಿಂಗಲ್ ಕಡ್ಡಿ ಹಾಕ್ಬೋದು. ಸಿಂಗಲ್ ಕಡ್ಡಿ ನಮ್ಗೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಒಂದು ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಲೇಬರ್ ಖರ್ಚು ಒಂಚೂರು ಕಡಿಮೆ ಇರುತ್ತೆ ಸಿಂಗಲ್ ಕಡ್ಡಿ. ಈ ಸಿಂಗಲ್ ಕಡ್ಡಿದು ಲೇಬರ್ ಖರ್ಚು ಎಲ್ಲಿ ಜಾಸ್ತಿ ಬರುತ್ತೆ ಅಂದರೆ ನಮ್ಮ ಸಿಂಗಲ್ ಕಡ್ಡಿ ತೊಗೊಂಡೋದಾಗ ಏನಾಗುತ್ತೆ ಅಂದರೆ ಇದು ಬುಡ ಚೆಕ್ಬೇಕು, ಗಾತ ಹಾಕಿದಾಗ ಬುಡ ಚೆಕ್ಬೇಕು, ಅದಕ್ಕೆ ಲೇಬರ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಲೈನಲ್ಲಿ ಕ್ಯಾರಿ ಮಾಡಿದಾಗ ಲೇಬರ್ಸು ಒಂದು 20 ಕಡ್ಡಿ, ಒಂದು 15 ಕಡ್ಡಿ ಆ ಥರ ಕ್ಯಾರಿ ಮಾಡ್ತಾರೆ. ಅದೇ ನಿಮ್ಗೆ ಡಬಲ್ ಕಡ್ಡಿಗೆ ಬಂದರೆ ಏನಾಗುತ್ತೆ ಅಂದರೆ ಡಬಲ್ ಕಡ್ಡಿ ನಿಮಗೆ ಯಾವುದೇ ಕಾರಣಕ್ಕೂ ಬುಡ ಚೆಕ್ಕೋಷ್ಟಿರಲ್ಲ, ಆರಾಮಾಗಿ ಆಗ್ಬೋದು. ಅದು ಲೇಬರ್ ಕಾಸ್ಟ್ ಕಡಿಮೆ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಡಬಲ್ ಕಡ್ಡಿ ಕ್ಯಾರಿ ಮಾಡಿದಾಗ ಒಂದು 30 ಕಡ್ಡಿ 40 ಕಡ್ಡಿವರೆಗೂ ಕ್ಯಾರಿ ಮಾಡ್ಬೋದು. 30 ಕ್ಯಾರಿ ಮಾಡ್ಬೋದು. ಅದರಿಂದ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತು ನಿಮ್ಗೆ ವರ್ಕು ಬೇಗ ಫಾಸ್ಟ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಇದು ನಮಗೆ ಸೀಸನ್ ಕಡಿಮೆ ಇದೆ, ತುಂಬ ಕಡ್ಡಿ ಇದೆ. ನೀವು ನೋಡ್ಬೋದು ಇಲ್ಲೆಲ್ಲ ತುಂಬ ಕಡ್ಡಿ ಸ್ಟೋರ್ ಮಾಡಿದ್ದೀವಿ ನಾವು. ಈ ಟೈಮಲ್ಲಿ ಯಾರೇ ಬರಲಿ ಒಂಚೂರು ಕಡಿಮೆ ಕಾಸ್ಟಲ್ಲಿ ಕೊಡ್ತೀವಿ. ಇದೇ ಕಡ್ಡಿ ಹಿಂದೆ ತಿಂಗಳು 16 ರೂಪಾಯಿ ಇತ್ತು, ಈಗ ಪ್ರೆಸೆಂಟ್ ಬಂದು 12 ರೂಪಾಯಿ ಇದೆ. ಯಾರೇ ಆಗಲಿ ದೊಡ್ಡ ರೈತರು ಒಂದು 10,000 ಕಡ್ಡಿ ತಗೊಂಡ್ರೆ ನಿಮಗೆ ಹೆಂಗಿಲ್ಲ ಅಂದ್ರೆ ಒಂದು 20,000 ಉಳಿಯುತ್ತೆ. ಅದೇ ರೀತಿ ದೊಡ್ಡ ರೈತರು ನಿಮಗೆ ಕಡ್ಡಿ ಬೇಕಂದರೆ ನೀವು ಮುಂಚೆನೇ ಆರ್ಡ್ರ್ ಕೊಟ್ಟರೆ ನಮ್ಗೆ ಇಲ್ಲಿ ಬಂದು ಕಡ್ಡಿ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಗಿರೋ ಕಡ್ಡಿ ಕೊಟ್ಟರೆ ಆರ್ಡ್ರ್ ಕೊಟ್ಟರೆ ನಾವೊಂದು 5 ಡೇಸ್ 10 ಡೇಸಲ್ಲಿ ನಿಮ್ಗೆ ಕಡ್ಡಿ ಕೊಡ್ತೀವಿ. ಇದು ಬಂದು ಅನಂತಪುರಕ್ಕೆ ತುಂಬ್ತಿದ್ದೀವಿ. ಅನಂತಪುರ ಹತ್ರ ಕಲ್ಯಾಣದುರ್ಗ ಅನ್ನೋ ಸ್ಪಾಟ್ಗೆ ಹೋಗುತ್ತೆ. ಈ ಸರ್ಗೆ ಬಂದು ನಾವು ಒಂದು 20,000 ಕಡ್ಡಿ ಲೋಡ್ ಮಾಡ್ತಿದ್ದೀವಿ. ಒಂದು ಕ್ಯಾಂಡ್ರ್ ಬಂದಿದ್ದೀವಿ, ಇನ್ನೊಂದು ಕ್ಯಾಂಡ್ರ್ ಬರಬೇಕು. ಇವಾಗ ಆಲ್ಮೋಸ್ಟ್ ಅಲ್ಲಿ ಒಂದು 7K ತುಂಬಿದ್ದೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ನಮಗೆ ಡಬಲ್ ಕಡ್ಡಿ ಯಾವ ಥರ ಯೂಸ್ ಮಾಡಬೇಕಂದ್ರೆ ಡಬಲ್ ಕಡ್ಡಿ ನೋಡಿ, ಇದು ಡಬಲ್ ಕಡ್ಡಿ ಬೆನಿಫಿಟ್ಸ್ ಹೇಳ್ತೀನಿ. ಡಬಲ್ ಕಡ್ಡಿ ನಮ್ಗೆ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಡಬಲ್ ಕಡ್ಡಿ ಇದು ಜಾಸ್ತಿ ಮಳೆ ಬರಲಿ ಇಲ್ಲ ಗಾಳಿ ಬರಲಿ ಈ ಥರ ಆಂಗಲಲ್ಲಿರುತ್ತೆ, ಈ ಥರ ಸಪೋರ್ಟಲ್ಲಿರುತ್ತೆ. ಈ 2 ಕಡೆಯಿಂದ ಒಂಥರ 2 ಪಿಲ್ಲರ್ ಇದ್ದಂಗೆ ಇರುತ್ತೆ, ಶೇಕಾಗಕ್ಕೆ ಬಿಡೋಲ್ಲ. ಜಾಸ್ತಿ ಗಾಳಿ ಬಂದರೂ ತಡೆಯುತ್ತೆ. ಮತ್ತು ವೆಯ್ಟು ಅಷ್ಟೇ, ವೆಯ್ಟ್ ಮಾತ್ರ ಸಿಂಗಲ್ ಕಡೆಗಿನ ಚೆನ್ನಾಗಿ ಕ್ಯಾರಿ ಮಾಡುತ್ತೆ. ನಮ್ಮ ಸೈಡೆಲ್ಲ ಜಾಸ್ತಿ ಡಬಲ್ ಕಡ್ಡಿನೇ ಯೂಸ್ ಮಾಡ್ತಾರೆ. ಅದರಿಂದ ನಾನು ಸಿಂಗಲ್ ಕಡ್ಡಿಗಿನ ಡಬಲ್ ಕಡ್ಡಿನೇ ಆಗೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಸಿಂಕ್ಲರ್ ಯೂಸ್ ಮಾಡ್ತಾರೆ. ಇದು ಹಿಂದೆ ತಿಂಗಳು ಬಂದುಬಿಟ್ಟು 5 ರೂಪಾಯಿ ಇತ್ತು, ಪ್ರೆಸೆಂಟ್ ಕಾಸ್ಟ್ ಬಂದುಬಿಟ್ಟು ಇವಾಗ 3 ರೂಪೀಸ್ ಕೊಡ್ತಿದ್ದೀವಿ. 2 ರೂಪೀಸ್ ಡಿಕ್ರೀಸ್ ಆಗಿದೆ ಈ ಮಂತು. ಯಾಕಪ್ಪ ಅಂದರೆ ಹೇಳ್ದಲ್ಲ, ನಮಗೂ ಕಡ್ಡಿ ಯೂಸ್ ಆಗಿ ಸಿಗ್ತಿದೆ. ಯೂಸ್ ಆಗಿ ಸಿಕ್ಕಿದಾಗ ನಾವು ನೆಗೋಷಿಯಬಲ್ ಪ್ರೈಸ್ ಮಾಡ್ಕೊಂಡು ಕೊಡ್ತೀವಿ. ಡಿಮ್ಯಾಂಡ್ ರೈಸ್ ಆದಾಗ ಕಡ್ಡಿ ಕಡಿಮೆ ಇರುತ್ತೆ, ರೈತರು ಜಾಸ್ತಿ ಬರುತ್ತೆ. ಅದರಿಂದ ಕಡ್ಡಿ ಜಾಸ್ತಿ ಸೇಲಿಂಗ್ ಆಗೋದ್ರಿಂದ ಕಡ್ಡಿ ರೇಟ್ ಕೂಡ ಒಂಚೂರು ಜಾಸ್ತಿ. ಅದರಿಂದ ನಿಮಗೆ ಲೇಬರ್ ಕಾಸ್ಟ್ ತುಂಬಿಕೊಳ್ಳೋದು ಕೂಡ ಕಡಿಮೆ ಇರುತ್ತೆ. ಸಿಂಕ್ಲರ್ ಕಡ್ಡಿ ಕೆಲವರು ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ ಇದು ನಮಗೆ ಚೆಂಡು ಹೂವು ಬೆಳೆಗೆ ಮತ್ತು ಚಾಮಂತಿ, ಈ ಪೂರ್ಣಿಮಾ ಬೆಳೆ ಮತ್ತು ಕೆಲವರು ಮೆಣಸಿನ್ಕಾಯಿ ಗಿಡಗೂ ಹಾಕ್ತಾರೆ, ಬಜ್ಜಿ ಗಿಡಗೂ ಹಾಕ್ತಾರೆ. ಯೂಟ್ಯೂಬಿಂದ ಬಂದಿರೋ ಕಾಲ್ಸಲ್ಲಿ ಆಂಧ್ರ ಆಗಲಿ, ಕರ್ನಾಟಕದಲ್ಲಿ ಹಾಸನ, ಮೈಸೂರು, ಬಳ್ಳಾರಿ, ಗದಗ ಮತ್ತು ಚೋಳೂರು, ಈ ಅನಂತಪುರ, ಈ ಥರ ಕರ್ನೂಲು, ಈ ಥರ ಕೆಲವೊಂದು ಇನ್ನೂ ಬೇಜಾನಿದ್ದಾವೆ. ಬಟ್ ನನಗೆ ಬರ್ತಿಲ್ಲ. ತುಂಬ ಕಡೆ ಕಳಿಸ್ತಾನೆ ಇದ್ದೀವಿ, ಇವತ್ತು ಲೋಡ್ ಮಾಡಿಸ್ತಿದ್ದೀವಿ. ಯಾರಿಗೇ ಆಗಲಿ ರೈತರಿಗೆ ಒಂದು ಕಂಪ್ಲೇಂಟ್ ಇಲ್ಲ. ಯಾವ ರೀತಿ ಸೈಜ್ ಹೇಳಿದ್ರೆ ಅದೇ ರೀತಿ ಸೈಜ್ ಕೊಡ್ತೀವಿ. ಏನಪ್ಪ ಅಂದರೆ ಒಂದೊಂದು ಸೈಜ್ ವೇರಿಯೇಷನ್ ಆಗುತ್ತೆ. ಯಾಕಂದರೆ ಕಡ್ಡಿ ನಾವು ಮಿಷಿನಲ್ಲಿ ಮಾಡಲ್ಲ, ಕೌಂಟಿಂಗಲ್ಲಂತೂ ಪಕ್ಕ ಇರುತ್ತೆ, ಅದರಲ್ಲಿ ಯಾವುದೇ ಮೋಸ ಇರಲ್ಲ. ಯಾರಿಗಾನ ನಮ್ಮ ನಂಬರ್ ಬೇಕಂದರೆ ಕಾಂಟ್ಯಾಕ್ಟ್ ಆಗೋ ನಂಬರು 9606181211. ಮತ್ತೊಂದು ನಂಬರ್ 73382277. ಕೆಲವೊಂದು ರೈತರು ಕಾಲ್ಸ್ ಮಾಡ್ತಾರೆ, ಅದರಲ್ಲೂ ಕೆಲವರು ಕಾಲ್ಸ್ ಸುಮ್ಮನೆ ಮಾಡ್ತಾರೆ. ನಾವು ಕೆಲವೊಂದು ಟೈಮಲ್ಲಿ ಬ್ಯುಸಿ ಇದ್ದಾಗ ಕಾಲ್ ರಿಸೀವ್ ಮಾಡಲ್ಲ. ಅದರಿಂದ ಯಾರಿಗೆ ಬೇಕೋ ಅವ್ರು ಮಾತ್ರ ದಯವಿಟ್ಟು ಕಾಲ್ ಮಾಡಿ, ಸುಮ್ಮನೆ ಯಾರು ಮಾಡಬೇಡಿ ಅಂತ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಿದ್ದೀನಿ. ನಾವು ಕಲ್ಯಾಣದುರ್ಗದಿಂದ ನಾವು ಕೂಡ ಫಾರ್ಮರು. ನಾವು ಒಂದು 6+3 9 ಎಕರ್ಸಲ್ಲಿ ಟೊಮೆಟೊ ಮಾಡೀವಿ. ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ರಾಜು ಅವ್ರು ಅಂತೇಳಿ ಚಿಕ್ಕಬಳ್ಳಾಪುರಿಂದ
ಇಲ್ಲಿ ಬಂದು ನೋಡಿದ್ವಿ, ಕಮ್ಮಿ ರೇಟಲ್ಲಿ ಕಡ್ಗಿ ಸಿಗುತ್ತೆ ಇಲ್ಲಿ. ನೀಲಗಿರಿ ಕಡ್ಗಿ ನೋಡಿವಿ ಇಲ್ಲಿ 1 ಕ್ರಾಪ್ 2 ಕ್ರಾಪ್ 3 ಕ್ರಾಪ್ವರೆಗೆ ಬರುತ್ತೆ. ನಾವಿಲ್ಲಿ 10 ರೂಪೀಸಿಂದ 20-30ವರೆಗೆ ಇದೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅವರು. ಎಲ್ಲ ಆರಾಮಾಗಿ ರೈತರೆಲ್ಲ ತಗೊಂಡೋಗಕ್ಕೆ ಬರ್ಬೋದು ಇಲ್ಲಿಗೆ. ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ, ಲೋಡಿಂಗ್ ಮಾಡಿಸ್ಕೊಡ್ತಾರೆ. ಎಲ್ಲ ನಿಮ್ಗೆ ಏನೇನು ಬೇಕಿದ್ರೋ ನೀಡ್ಸ್ ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ನಿಮ್ಗೆ ಏನಾದರೂ ಬೇಕಂದರೆ ಆರ್ಡ್ರ್ ಕೊಟ್ಟರೆ ಅವರೆಲ್ಲ ನಿಮಗೆ ಆರ್ಡ್ರ್ ಎಲ್ಲ ಏನೇನು ಬೇಕೋ ಎಲ್ಲ ತಗೊಂಡು ನಿಮಗೆ ಸ್ಯಾಟಿಸ್ಫೈ ಆಗೋವರೆಗೆ ಬಿಡೋದಿಲ್ಲ ಅವರು. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಸ್ಟಮರ್ಗೆ ಎಲ್ಲ ಏನೇನು ಬೇಕೋ ಎಲ್ಲ ನೋಡ್ಕೊಂಡು ಕೊಡ್ತಾ ಇದ್ದಾರೆ. ಕಡ್ಗಿ ಕೂಡ ಭಾಳ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಾವು ಯೂಸ್ ಮಾಡೋದಿಲ್ಲ ಟೊಮೊಟೊಗೆ. ಅವ್ರ ಕಡೆ ಹೂವಿನ ಗಿಡ ಹಾಕೋರು ಎಲ್ಲ ತೊಗೊಂಡು ಹೋಗ್ತಾರೆ. ಇದು ಭಾಳ ಎಷ್ಟು ಮ್ಯಾಕ್ಸಿಮಮ್ 3-4 ರೂಪೀಸಲ್ಲಿ ಕೊಟ್ಬಿಡ್ತಾರೆ ಅವರು. ಈಗ ನಾವು ಟೊಮೊಟೊಗೆ ತೊಗೊಂಡಿದ್ದು 1 ಕ್ರಾಪ್ ಅಂತೇಳಿ ಬಂದಿದ್ವಿ. ಆ್ಯಕ್ಚುಲಿ ಅಂದರೆ ಅವರು 1 ಕ್ರಾಪ್ ಬೇಡ 2 ಕ್ರಾಪ್ ತಗೋರು ಅಂತೇಳಿ ನಮಗೆ ಕೊಟ್ಟಿದ್ದಾರೆ ಕಟ್ಗೆ. ಭಾಳ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ನಾವು 12 ರೂಪೀಸಲ್ಲಿ ತಗೊಂಡ್ವಿ ಇವ್ರ ಹತ್ರ. ಬಟ್ ಒಳ್ಳೆ ಚೆನ್ನಾಗಿದೆ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಸಹಕಾರ ಚೆನ್ನಾಗಿದೆ. ಬಟ್ ರೈತರು ನೋಡ್ತಿದ್ರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಾನು ನಿಮ್ಮಲ್ಲಿ ಒಂದೇ ಹೇಳೋದು, ರೈತರ ಮಕ್ಕಳನ್ನು ಬೆಳೆಸ್ಬೇಕಂತ ನಿಮ್ಮಲ್ಲಿ ಹೇಳ್ತಿದ್ದೀನಿ. ಅದರಿಂದ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಕಡೆ ಸಪೋರ್ಟ್ ಸಿಗುತ್ತೆ ಅಂತ, ಇದೇ ರೀತಿ ಸಪೋರ್ಟ್ ಕೊಡ್ತೀರಂತ ನಿಮ್ಮಲ್ಲಿ ನಾನು ಭಾವಿಸ್ತಿದ್ದೀನಿ. ಬಾಳೋದು ನಾವು ಕೆಲಕಾಲ, ಹಿಡಿಬೇಡ ಧಣಿಯ ಕೈಕಾಲ, ಸುಖದ ಹಳೆಯ ಕನಸು ಮಾಡೋ ಇಂದು ನನಸು. ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು.